ಬೆಂಗಳೂರಿನ ಮತ್ತೊಂದು ಐತಿಹಾಸಿಕ ಪ್ರದೇಶ ಬೆನ್ಸನ್ ಟೌನ್. ನಿಮಗೆಲ್ಲ ಗೊತ್ತು. ಈ ಬೆನ್ಸನ್ ಟೌನ್ನಲ್ಲಿರೋ ಬೆನ್ಸನ್ ಯಾರು? ಡಾಕ್ಟರ್ ಬೆನ್ಸನ್, ದರ್ಬಾರ್ ಸರ್ಜನ್ ಆಫ್ ಮೈಸೂರು ಗೌರ್ನಮೆಂಟ್ ಇನ್ 1897 ಪ್ಲೇಗ್ ಬಂದಾಗ ದರ್ಬಾರ್ ಸರ್ಜನ್ ಆಗಿದ್ದಂಥವ್ರು ಇದೇ ಡಾಕ್ಟರ್ ಬೆನ್ಸನ್ನು. ಪ್ಲೇಗ್ ಅಂತ ಮಹಾಮಾರಿ ಬಂದು ಮೈಸೂರು ಬೆಂಗಳೂರಿನಲ್ಲಿ ಜನಗಳು ಹುಳುಗಳಂತೆ ಸಾಯ್ತಿದ್ದಂಥ ಕಾಲದಲ್ಲಿ ಹೆಚ್ಚು ಕಡಿಮೆ ಇದೇ ಟೈಮಲ್ಲೂ ವಿಕ್ಟೋರಿಯಾ ಆಸ್ಪತ್ರೆ ಓಪನ್ ಆಯಿತು. 1900 ಆಗಿದ್ದು 1897 ಅನ್ಅಫಿಷಿಯಲ್ ಆಗಿ ಓಪನ್ ಆಗೋಯ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಪೇಷಂಟ್ಗಳಾಗೋಗಿದ್ರು. ಆಗ ತುಂಬಕ್ಕೊಂದು ಆಸ್ಪತ್ರೆ ಬೇಕಾಯಿತು. ವಿಕ್ಟೋರಿಯಾ ಆಸ್ಪತ್ರೆನ ಆವಾಗ ಅನ್ಅಫಿಷಿಯಲ್ ಆಗಿ ಓಪನ್ ಮಾಡಿ ಶುರು ಮಾಡಿಬಿಟ್ರಲ್ಲಿ 1897. ಆಗ ದರ್ಬಾರ್ ಸರ್ಜನ್ ಆಗಿದ್ದವರು ಇದೇ ಡಾಕ್ಟರ್ ಬೆನ್ಸನ್. ಅವತ್ತಿನ ಎಂಟೈರ್ ರಾಜಪರಿವಾರದ ಆರೋಗ್ಯವನ್ನು ಕಾಪಾಡಿದಂಥ ಪುಣ್ಯಾತ್ಮ ಈ ಡಾಕ್ಟರ್ ಬೆನ್ಸನ್ನು. ಅವರ ಹೆಸರಿನಲ್ಲಿರುವಂಥದ್ದೇ ಬೆನ್ಸನ್ ಟೌನ್. ನೋಡ್ರಿ, ಬ್ರಿಟಿಷ್ ಅಧಿಕಾರಿಗಳು ಅಲ್ಲದೆ ಡಾಕ್ಟ್ರುಗಳು ಸಹ ಬೆಂಗಳೂರಲ್ಲಿ ತಮ್ಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಅದರಲ್ಲಿ ಇವರೊಬ್ಬರು ಡಾಕ್ಟರ್ ಬೆನ್ಸನ್. ನೀವು ಬೆನ್ಸನ್ ಟೌನ್ ಅವರಾಗಿದ್ದರೆ ಅಲ್ಲಿ ಓಡಾಡ್ಬೇಕಾದ್ರೆ ಈ ಡಾಕ್ಟರ್ ಬೆನ್ಸನನ್ನು ನೆನೆಸ್ಕೋಬೇಕಾಗಿ ವಿನಂತಿ. ದರ್ಬಾರ್ ಸರ್ಜನ್ ಆಫ್ ಮೈಸೂರು ಗೌರ್ನಮೆಂಟ್ 1897 ಅವಧಿಯಲ್ಲಿ. ಗೊತ್ತಾಯ್ತಾ?